ಆದ್ರೆ ಕೆಜಿಎಫ್ ಅಲ್ಲಿ ಇರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಪಾರ್ಕು ಸ್ಥಿತಿಯನ್ನ ತಾವೆಲ್ಲರೂ ನೋಡ್ಬೇಕಾಗಿತ್ತ ಮನವಿ ಮಾಡ್ಕೊಳ್ತೀನಿ. ಕರ್ನಾಟಕ ಸರ್ಕಾರ ಆದೇಶವನ್ನ ನೀಡಿದೆ. ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಖಾಸಗಿ ಕಂಪನಿಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಎಲ್ಲಿ ಕೂಡ ಸ್ವತಂತ್ರ ದಿನಾಚರಣೆ ಮಾಡುವಾಗ ಗಾಂಧಿ ಅವರ ಜೊತೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಅದಕ್ಕೆ ಗೌರವ ಸಲ್ಲಿಸಬೇಕು, ಭಾವಚಿತ್ರಕ್ಕೆ ಗೌರವವನ್ನು ಸಲ್ಲಿಸಬೇಕಂತೇಳಿ ಸರ್ಕಾರ ಆದೇಶವನ್ನ ನೀಡಿದೆ. ನಮ್ಮ ಕೆಜಿಎಫ್ ಕ್ಷೇತ್ರ ಮೀಸಲು ಕ್ಷೇತ್ರ, ನಮ್ಮ MP ಕೂಡ ಮೀಸಲು ಕ್ಷೇತ್ರಕ್ಕೆ ಬರ್ತದೆ. ಇದು ಈ ಕೆಜಿಎಫ್ ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ಬಾಳ್ತಾ ಇರ್ತಕ್ಕಂಥ ಊರು ಇದು. ಬಾಬಾ ಸಾಹೇಬರು ಕೆಜಿಎಫ್ಗೆ ಬಂದು ಹೋಗಿರ್ತಕ್ಕಂಥ ನಗರ ಇದು. ಕೆಜಿಎಫ್ಗೆ ಅತಿ ಹೆಚ್ಚಿನ ಇತಿಹಾಸ ಇರ್ತಕ್ಕಂಥ ಒಂದು ಊರು. ಈ ನಗರದಲ್ಲಿ ಬಾಬಾ ಸಾಹೇಬರ ಪ್ರತಿಮೆಗೆ ಇಲ್ಲಿರ್ತಕ್ಕಂಥ ನಗರಸಭೆ ಆಡಳಿತ ಬರೀ ಕಾಟಾಚಾರಕ್ಕೆ ಒಂದು ಹೂಣಾರವನ್ನು ಹಾಕ್ಸ್ಬಿಟ್ಟು ಗಾಂಧಿಗೆ ಸೀರಿಯಲ್ ಸೆಟ್ಟು ಹೂಣಾರ ಅಂತೇಳಿ ಗ್ರ್ಯಾಂಡ್ ಆಗಿ ಅವರಿಗೆ ಗೌರವವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಾಬಾ ಸಾಹೇಬರಿಗೆ ಬರೀ ಒಂದು ಹೂಣಾರ. ಸರ್ಕಾರ ಆದೇಶ ಏನಾಯ್ತು? ಬರೀ ಗಾಂಧಿಗೆ ಮಾತ್ರ ಗೌರವ ಸಲ್ಲಿಸಬೇಕಂತ ಹೇಳಿದಾರ. ಸ್ವತಂತ್ರ ಬರಕ್ಕೆ, ಸ್ವತಂತ್ರ ನಮ್ಮ ದೇಶಕ್ಕೆ ಸಿಗ್ಬೇಕಾದ್ರೆ ಹಲವಾರು ನಾಯಕರುಗಳು ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ. ಆದ್ರೆ ಬಾಬಾ ಸಾಹೇಬರನ್ನ ಅವರು ಅಸ್ಪೃಶ್ಯತ ವರ್ಗಕ್ಕೆ ಸೇರಿದವರಂತೇಳಿ ಸುಮಾರು ಸಾರಿ ಈ ದೇಶದಲ್ಲಿ ಅವರವನ್ನ ರಿಪಬ್ಲಿಕನ್ ಡೇ ಆಗ್ಲಿ, ಸ್ವತಂತ್ರ ದಿನಾಚರಣೆ ಆಗ್ಲಿ, ಅವರನ್ನ ಕಂಡು ಕಾಣದಂಗೆ ಇರ್ತಕ್ಕಂಥ ಒಂದು ಸ್ಥಿತಿ ಇರ್ತಾ ಇತ್ತು. ಅದನ್ನ ಕಂಡು ಇಲ್ಲಿ ಕರ್ನಾಟಕ ಸರ್ಕಾರ ಎಲ್ಲಾ ಕಚೇರಿಗಳಲ್ಲಿ, ಎಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಂಬೇಡ್ಕರ್ ಮತ್ತು ಗಾಂಧಿಯ ಪ್ರತಿಮೆಗಳನ್ನ, ಫೋಟೋಗಳನ್ನ ಇಟ್ಟು ಗೌರವ ಸಲ್ಲಿಸಬೇಕಂತೇಳಿ ಆದೇಶ ನೀಡಿದ್ರು ಕೂಡ ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ಅದೇನೋ ಇಲ್ಲಿರ್ತಕ್ಕಂಥ ನಮ್ಮ ನಗರಸಭೆ ಆಡಳಿತ ಬೇಜವಾಬ್ದಾರಿಯಿಂದ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಕ್ ಇದು ಇಡೀ ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಪಾರ್ಕು, ಮೊದಲನೇ ಸ್ಟ್ಯಾಚ್ಯೂ. ತಂದೆ ಶಿವರಾಜ್ ಅಂತಕ್ಕಂಥವ್ರು ಇದನ್ನ ಓಪನ್ ಮಾಡಿರ್ತಕ್ಕಂಥ ಹಿಸ್ಟ್ರಿ ಇದೆ. ಈ ಕೆಜಿಎಫ್ಗೆ ಬಾಬಾ ಸಾಹೇಬರು ಬಂದೋಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಇದೆಲ್ಲ ಮರೆತು ಬರೀ ಗಾಂಧಿಗೆ ಮಾತ್ರ ಸೀರಿಯಲ್ ಸೆಟ್ಗಳು, ಹೂನಾರಗಳು, ಡೆಕೋರೇಷನ್ಗಳನ್ನ ಮಾಡಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ನಾವು ಕೆಜಿಎಫ್ ದಲಿತ ಸಂಘಟನೆಗಳು ಇವತ್ತಿನ ದಿನ ನಗರಸಭೆ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಈ ತರ ಅಕ್ರಮಗಳು, ಅನ್ಯಾಯಗಳು ಆಗಬಾರ್ದಂತೇಳಿ ಎಚ್ಚರಿಸ್ತಾ ಕೆಜಿಎಫ್ ತಾಲೂಕಿನ ಕೆಜಿಎಫ್ ನಗರದಲ್ಲಿ ನಿರ್ಮಾಣಗೊಂಡಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನಕ್ಕೆ ಮೊನ್ನೆ ನಡೆದ 78ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆಂದು ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟಗಳ ಎಲ್ಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ನಗರಸಭೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ನೀಡಿದರು. ಕಾರಣವೇನೆಂದರೆ ರಾಷ್ಟ್ರಕವಿ ಕುವೆಂಪು ಬಸ್ ನಿಲ್ದಾಣ ಪಕ್ಕದಲ್ಲಿರುವ ಗಾಂಧೀಜಿ ಪ್ರತಿಮೆಗೆ ವಿದ್ಯುತ್ ಅಲಂಕಾರ ಮತ್ತು ಬಣ್ಣ ಬಣ್ಣದ ಕಾದುಗಳಿಂದ ಅಲಂಕಾರ ಮಾಡಲಾಗಿತ್ತು. ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನಕ್ಕೆ ಯಾವುದೇ ಅಲಂಕಾರ ಇಲ್ಲ ಅಂತ ಆರೋಪ ಮಾಡಿದ್ರು. ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥ ಈ ಕೆಜಿಎಫ್ ಕ್ಷೇತ್ರದಲ್ಲಿ, ಕೆಜಿಎಫ್ ತಾಲೂಕಲ್ಲಿ ಇರ್ತಕ್ಕಂಥ ಆಡಳಿತಕ್ಕೆ ಸೇರಿರ್ತ ಅಧಿಕಾರಿಗಳು ನಿರ್ಲಕ್ಷ್ಯತೆ ತೋರಿಸಿದ್ದಾರೆ. ಅಂಬೇಡ್ಕರ್ ಅನ್ನ ಪರಿಗಣಿಸಿದ್ದಾರೆ. ಅಂಬೇಡ್ಕರ್ಗೆ ಗೌರವ ಸಲ್ಲಿಸಲಿಲ್ಲ. ಈ ಪಾರ್ಕು ನಗರಸಭೆ ಮೇಂಟೈನ್ ಮಾಡ್ತಕ್ಕಂಥ ಪಾರ್ಕು. ಈ ಪಾರ್ಕು ನೆಪಕ್ಕಾಗಿ ಕೇಸ್ ಇದೆ ಅಂತ ಹೇಳಿ ಕೇಸ್ ಇರ್ತಕ್ಕಂಥದ್ದು ಅಂಬೇಡ್ಕರ್ ಭವನ ಮೇಲೆ. ಆದ್ರೆ ಅಂಬೇಡ್ಕರ್ ಪಾರ್ಕ್ಗೆ ಏನು ಕೇಸ್ ಇಲ್ಲ. ಹಂಗಾಗಿ ನಗರಸಭೆ ಮತ್ತು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆದವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಇನ್ನು ಮೇಲೆ ಅಂಬೇಡ್ಕರ್ಗೆ ಈ ತರ ಅಪಮಾನವನ್ನ ಮಾಡಬಾರದು. ಮಾಡಿದ್ರೆ ದಲಿತರಾಗಿರ್ತಕ್ಕಂಥ ನಾವು ಸುಮ್ಮನೆ ಇರಲ್ಲ, ಈ ಕೆಜಿಎಫ್ ಜನತೆಗಳು ಸುಮ್ಮನೆ ಇರಲ್ಲ ಅಂತ ಎಚ್ಚರಿಸ್ತಾ, ಬಂಧುಗಳೇ, ಕೆಜಿಎಫ್ ತಾಲೂಕಾಗಿ ಸುಮಾರು 4-5 ವರ್ಷಗಳಾಗಿ ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ನಮ್ಮ ತಾಲೂಕಲ್ಲಿ ಇದೆ. ಆ ಸಮಾಜ ಕಲ್ಯಾಣ ಇಲಾಖೆ ಏನ್ ಮಾಡ್ತಾ ಇದೆಯಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಲಿತರಿಗೆ ತಾಯಿ ಮನೆ ತರ ಸಮಾಜ ಕಲ್ಯಾಣ ಇಲಾಖೆ ಇರ್ತಾ ಇತ್ತು. ಇವತ್ತಿನ ದಿನ ಅದು ನಮಗೆ ದ್ರೋಹ ಮಾಡ್ತಕ್ಕಂಥ ತಾಯಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದೀನಿ. ಹಂಗಾಗಿ ಈ ತಾಲೂಕಿನ ಎಲ್ಲಾ ಆಡಳಿತದವರು, ಅಧಿಕಾರದಲ್ಲಿ ಇರ್ತಕ್ಕಂಥವ್ರು, ಸಮಾಜ ಕಲ್ಯಾಣ ಇಲಾಖೆ ಇರ್ಲಿ, ನಗರಸಭೆ ಇರ್ಲಿ,
ಪೊಲೀಸ್ ಇಲಾಖೆ ಇರ್ಲಿ, ತಹಸೀಲ್ದಾರ್ ಇರ್ಲಿ, ಅವರೆಲ್ಲ ಕೂಡ ಇದಕ್ಕೆ ಹೊಣೆಗಾರರು. ಅಂಬೇಡ್ಕರ್ ಅನ್ನ ಅವಮಾನ ಮಾಡಿದಿರಿ ಅಂತ ನಾವು ಆರೋಪ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಈ ತರ ನಡಿಬಾರ್ದು, ಇದಕ್ಕೆ ಲಾಸ್ಟ್ ಆಗಿರ್ಬೇಕು. ಈ ತಪ್ಪನ್ನ ಮಾಡಿರ್ತಕ್ಕಂಥವ್ರ ಮೇಲೆ ಜಿಲ್ಲಾ ಆಡಳಿತ ಖಂಡಿತ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ನಮ್ಮ ದಲಿತ ಸಂಘಟನೆಗಳ ಪರವಾಗಿ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ಜೈ ಭೀಮ್, ಜೈ ಬುದ್ಧ ಭಾರತ. ಜೈ ಭೀಮ್.